ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶ್ರೀಮತಿ ರುದ್ರಾಂಬಾ ಎಂಪಿ ಪ್ರಕಾಶ್ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಒಂದು ಅರ್ಥಪೂರ್ಣವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಚಾಲನೆಯನ್ನು ನೀಡಿದರು. ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರ ಮೂಲಕ ಅತ್ಯಂತ ಹರ್ಷದಿಂದ ಕಾರ್ಯಕ್ರಮದ ಒಂದು ವೀಕ್ಷಣೆಯನ್ನ ಮಾಡಿದರು. ಗಣ್ಯಾತಿ ಗಣ್ಯರ ಮಾತುಗಳಿಗೆ ಚಪ್ಪಾಳೆಯನ್ನ ತಟ್ಟಿದರು. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಮಾತನಾಡುವುದರ ಮೂಲಕ ಆಧುನಿಕ ತಂತ್ರಜ್ಞಾನದ ವಿಷಯದಲ್ಲಿ ನನ್ನದೊಂದು ಕನಸಿದೆ. ಬೆಂಗಳೂರಿನಲ್ಲಿ ಸಿಗುವಂತಹ ವಿದ್ಯಾರ್ಥಿಗಳಿಗೇನು ಒಂದು ಶಿಕ್ಷಣ ಸಿಗ್ತಾ ಇದೆ, ಅಂತಹ ಒಂದು ಶಿಕ್ಷಣ ಹೂವಿನಡಗಲಿ ವಿದ್ಯಾರ್ಥಿಗಳಿಗೂ ಸಿಗಬೇಕು. ನಮ್ಮ ಅಣ್ಣ ತಮ್ಮಂದಿರ ಬಡವರ ಮಕ್ಕಳಿಗೂ ಕೂಡ ಅಂತಹ ಒಂದು ಶಿಕ್ಷಣ ಸಿಗಬೇಕು ಎನ್ನುವಂತಹದ್ದು ನನ್ನ ಆಸೆ ಇದೆ. ಅದನ್ನು ನಾನು ಪೂರೈಸ್ತೀನಿ ಎನ್ನುವಂತಹ ಭರವಸೆ ಮಾತುಗಳನ್ನಾಡಿದ್ರು. ಈಗಾಗಲೇ 6 ಕಂಪ್ಯೂಟರ್ ಲ್ಯಾಬ್ಗಳನ್ನ ಮಂಜೂರು ಮಾಡಿದೆ. ಈಗಾಗಲೇ ವರ್ಕ್ ಕೂಡ ಮುಗಿದು ಹೋಗಿದೆ. ಅತ್ಯಂತ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಎನ್ನುವಂತಹ ರೀತಿಯಲ್ಲಿ ಆಡಿಟೋರಿಯಂ ಸಭಾಂಗಣ ಸಿದ್ಧಗೊಂಡಿದೆ. ಎಲ್ಲ ಸೌಲಭ್ಯಗಳು ಕೂಡ ದೊರಕಬೇಕು. ಬಡವರ ಮಕ್ಕಳು ವಿದ್ಯಾವಂತರಾಗಬೇಕು. ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಸೌಲಭ್ಯಗಳು ಇರಬೇಕು ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಭೂದಾನಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಎಂಪಿ ಪ್ರಕಾಶ್ ರವರ ಪುತ್ರಿಯಾದಂತಹ ಎಂಪಿ ಸುಮಾ ಅವರು ಮಾತನಾಡುವುದರ ಮೂಲಕ ಬಹಳಷ್ಟು ಖುಷಿಯಾಗಿದೆ. ನಮಗೆ ನಮ್ಮ ತಂದೆಯವರು ದಾನ ಮಾಡಿದ್ದು ಸಾರ್ಥಕವಾಗಿದೆ. ಸರ್ಕಾರಿ ಕಾಲೇಜಿಗೆ ನಮ್ಮ ತಂದೆಯವರು ಭೂದಾನವನ್ನು ಮಾಡಿದ್ದಾರೆ ಎನ್ನುವಂತಹದ್ದು ಇನ್ನು ಹೆಮ್ಮೆಯ ವಿಷಯ ಎನ್ನುವಂತಹ ಹರ್ಷವನ್ನು ವ್ಯಕ್ತಪಡಿಸಿದರು. ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಂತವರು. ನಮ್ಮ ತಂದೆ ಮಂತ್ರಿಗಳಾಗಿದ್ದು ಎಷ್ಟೇ ಕಾರಿನ ಸೌಲಭ್ಯಗಳಿದ್ದಾಗಲೂ ಕೂಡ ನಾವು BMTC ಬಸ್ನಲ್ಲಿ ಶಾಲೆಗೆ ಹೋಗ್ತಾ ಇದ್ವಿ. ಹಡಗಲಿಯಲ್ಲೂ ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಎನ್ನುವಂತಹ ವಿಷಯವನ್ನು ಹಂಚಿಕೊಂಡು ಈಗೇನು ಈ ಒಂದು SRMPP ಕಾಲೇಜಿನ ಅಭಿವೃದ್ಧಿಗೆ PT ಪರಮೇಶ್ವರ್ ನಾಯ್ಕರವರು 15 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದಿದ್ದಾರೆ. ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು 6 ಕೋಟಿಯಷ್ಟು ಅನುದಾನವನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಕೆಲಸ ಅಲ್ಲ. ಸರ್ಕಾರದಿಂದ ಅನುದಾನ ತರುವಂತಹದ್ದು ಸಾಮಾನ್ಯದ ಕೆಲಸ ಅಲ್ಲ. ಅಂತಹ ಒಂದು ಅನುದಾನವನ್ನು ತರುವುದರ ಮೂಲಕ ಕಾಲೇಜನ್ನು ಅಭಿವೃದ್ಧಿಪಡಿಸಿದ್ದಾರೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದರು. ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರು ಮತ್ತು ಹಾಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಕೂಡ ಮಾತನಾಡುವುದರ ಮೂಲಕ ಕಾಲೇಜಿನ ಅಭಿವೃದ್ಧಿಯ ಬಗ್ಗೆ, ಕಾಲೇಜಿನ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. H ಪೂಜಪ್ಪನವರು, ಸಂಜೀವ್ ರೆಡ್ಡಿ ಅವರು, ಪುತ್ರೇಶ್ ಅವರು,
ಇನ್ನು ಅನೇಕರು ಮಾತನಾಡುವುದರ ಮೂಲಕ ಕಾಲೇಜ್ ಏನು SRMPP ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಪ್ರಥಮ ದರ್ಜೆ ಕಾಲೇಜ್ ಇದೆ, ಕಾಲೇಜಿನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. CDC ಸದಸ್ಯರಾದಂತಹ ಏನು ತಳವಾರ ಮಹಾಂತೇಶ್ ಅವರು, ಜಗಿನ್ ಮೇಷ್ಟ್ರು, ರಾಘವೇಂದ್ರ, ಎಂಟ್ಮನಿ ರಮೇಶ್, ನಸ್ರೀನ್, ಕುಲ್ಮಿ, ರಹಿಮಾನ್, ರಾಮ್ ಸಿಂಗ್ ನಾಯ್ಕ್, ವಿಶೇಷ ಇವತ್ತು ರಾಮ್ ಸಿಂಗ್ ನಾಯ್ಕರು ಕೃಷ್ಣ ನಾಯ್ಕರವರ ಗುರುಗಳು ಅಂತ ಹೇಳಿದ್ರು. ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿದ್ರು. ಬಹಳಷ್ಟು ನನಗೆ ಪ್ರೋತ್ಸಾಹವನ್ನು ನೀಡಿದ್ರು. ನಮ್ಮ ತಂದೆಯವರಿಗೆ ಮಗನನ್ನ ಶಾಲೆ ಬಿಡಿಸಬೇಡ ಎನ್ನುವಂತಹ ಮಾತನ್ನು ಹೇಳಿದ್ರು. ಅವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಎನ್ನುವಂತಹ ಭವಿಷ್ಯವನ್ನು ನುಡಿದಿದ್ರು. ಇಂತಹ ಒಂದು ವ್ಯಕ್ತಿಯನ್ನ ಇವತ್ತು ಕಾಲೇಜ್ ನನಗೆ ಸರ್ಪ್ರೈಸ್ ಆಗಿ ನೀಡಿದೆ, ನನ್ನ ಗುರುಗಳವರು ಎನ್ನುವಂತಹ ಮಾತನ್ನು ಹೇಳಿದ್ರು. ಇಂತಹ ಒಂದು ಸರ್ಪ್ರೈಸ್ ನೀಡಿದಂತಹ SRMPP ಕಾಲೇಜಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳಿದೆ, ನೀವು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿರುವಂತಹದ್ದು PT ಪರಮೇಶ್ವರ್ ನಾಯ್ಕರವರಿಗೆ. ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರವರು ನನ್ನಂಥವರನ್ನ, ರಾಮ್ ಸಿಂಗ್ ರಂಥವರನ್ನ, ಜಗಿನ್ ಮೇಷ್ಟ್ರ್ ಅಂತವರನ್ನ, ರಾಘವೇಂದ್ರ ಅಂತವರನ್ನ, ಶಾಂತರಾಜ್ ಮೇಷ್ಟ್ರ್ ಅಂತವರನ್ನ, ನಿವೃತ್ತ ಶಿಕ್ಷಕರನ್ನ ಇಬ್ಬರನ್ನ ಗುರುತಿಸಿ ತಳವಾರ ಮಹಾಂತೇಶ್ ಅಂತವರು, ರೈಮಾನ್ ಅಂತವರು, ನಸ್ರೀನ್ ಅಂತವರು ಎಲ್ಲರನ್ನ 12 ಜನಗಳನ್ನ ಗುರುತಿಸುವುದರ ಮೂಲಕ, ಏನು ಆರ್ ಫಕೀರಪ್ಪ ಎಲ್ಲರನ್ನ ಗುರುತಿಸುವುದರ ಮೂಲಕ ಕಾಲೇಜಿಗೆ CDC ಸದಸ್ಯರನ್ನಾಗಿ ಮಾಡಿದ್ದಾರೆ. ನೀವು ಅಭಿನಂದನೆ ಸಲ್ಲಿಸೋದಾದ್ರೆ PT ಪರಮೇಶ್ವರ್ ನಾಯ್ಕರವರಿಗೆ ಸಲ್ಲಿಸಬೇಕು ಎನ್ನುವಂತಹ ಹಾಸ್ಯ ಚಟಾಕಿಯನ್ನ ಕೃಷ್ಣ ನಾಯ್ಕರಿಗೆ ನಾನು ಕೂಡ ಹಾರಿಸಿದೆ. ಒಂದು ರೀತಿ ವಿದ್ಯಾರ್ಥಿಗಳು ಹುಮ್ಮಸ್ನಲ್ಲಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ನನ್ನ ಮಾತನ್ನ ಸ್ವಾಗತಿಸಿದ್ರು ಅಂತ ನಾನು ಅನ್ಕೊಂಡೆ. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ಕೃಷ್ಣ ನಾಯ್ಕರವರು ಕಂಪ್ಯೂಟರ್ ಲ್ಯಾಬ್ ವೀಕ್ಷಣೆ ಮಾಡಿದ್ರು, ಆಡಿಟೋರಿಯಂ ವೀಕ್ಷಣೆ ಮಾಡಿದ್ರು. ವಾರ್ಗೌಸ್ ಮೋದಿನವರು, ಕೋಟೆಪ್ಪ, ಮಂತ್ರೋಡಿ ವಿಶ್ವನಾಥ್, ಇಟಿ ಲಿಂಗರಾಜ್, ಸಿರಾಜ್ ಬಾವೇಳಿ, ಪೂಜಪ್ಪ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು. ಒಂದು ಮಾತು ಹೇಳೋದಾದ್ರೆ, ಶಾಸಕರ ಏನು ಹಿಂಬಾಲಕರು ಅಂತ ಗುರುತಿಸಿಕೊಂಡಿರುವಂತವರು, ಪಕ್ಷದ ಮುಖಂಡರು ಅನಿಸಿಕೊಂಡಂತವರು ಪ್ರಥಮ ಬಾರಿಗೆ ಈ ಮಟ್ಟದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮೀರಾಬಾಯಿ ಅವರು, ಐನಳ್ಳಿ ಭಾಗ್ಯಮ್ಮ, ಹಿರಡಲಿ ಐನಳ್ಳಿ ಭಾಗ್ಯಮ್ಮ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಉಪನ್ಯಾಸ ಏನು ಒಂದು ಉಪನ್ಯಾಸಕರೆಲ್ಲರೂ, ಕಾಲೇಜಿನ ಉಪನ್ಯಾಸಕರು, ಪ್ರಚಾರರಾದಂತಹ ವಿಜಯ್ ಕುಮಾರ್ ಅವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಈ ಹಿಂದೆ ನಡೆದಂತಹ ಕ್ರೀಡಾಕೂಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತವರಿಗೆ ಬಹುಮಾನ ವಿತರಣೆಯನ್ನ ಮಾಡಿದ್ರು ಶಾಸಕರಾದಂತಹ ಕೃಷ್ಣ ನಾಯ್ಕರವರು. ವೇದಿಕೆಯ ಮೇಲಿದ್ದಂತಹ ಎಲ್ಲ ಗಣ್ಯ ಅತಿಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉಪನ್ಯಾಸಕರಾದಂತಹ ಭೀಮಣ್ಣ ಅವರು ಸ್ವಾಗತಿಸಿದ್ರು. ಎಲ್ಲ ಉಪನ್ಯಾಸಕರು ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದಕ್ಕೆ ಈ ಜಾಗದ ದಾನಿಯರಾದ ಶ್ರೀಮತಿ ರುದ್ರಾಂಬ ಅಮ್ಮವರಿಗೆ ನೆನಪಿಸ್ಕೊಳ್ತಾ, ತಾಯಿಯ ಜಾಗಕ್ಕೆ ಬಂದಿರುವ ಶ್ರೀಮತಿ MP ಸುಮಕ್ಕ ಅವರೇ, ಶ್ರೀ ಶಾಂತಮೂರ್ತಿ ಕುಲಕರ್ಣಿ ಅವರೇ, ನಮ್ಮ ಹಿರಿಯರು ಪುರಸಭೆಯ ಮಾಜಿ ಅಧ್ಯಕ್ಷರಾದ ವಾರದ ಗೌಸಣ್ಣ ಅವರೇ, ಬೋರ್ವೆಲ್ ಕೊಟ್ಟಪ್ಪಣ್ಣ ಅವರೇ, ಹಿರಿಯರು ನಮ್ಮ ಮುಖಂಡರಾದ ಪೂಜಪ್ಪಣ್ಣ ಅವರೇ, ಕಾರಣ ಅಷ್ಟೇ, ಹಿಂದಿನ 2-3 ಕಾರ್ಯಕ್ರಮದಲ್ಲೂ ಕೂಡ ನಾನು ಬಹಳ ವಿವರವಾಗಿ ಈ ಜಗತ್ತಿನಲ್ಲಿ
ಶಿಕ್ಷಣದ ಮಹತ್ವ ಎಷ್ಟಿದೆ ಅಂತೇಳಿ ತಮಗೆಲ್ಲರೂ ಕೂಡ ನಾನು ಹೇಳ್ಕೊಂತಾನೆ ಬಂದಿದ್ದೀನಿ. ನನಗೊಂದು ಕನಸು, ನಾನು PUC ಮಾಡ್ಕೊಂಡು ಡಿಗ್ರಿ ವೃತ್ತಿಪರ ಕೋರ್ಸ್ ಮಾಡೋಕ್ಕೆ ನಾನು ಬೆಂಗಳೂರಿಗೆ ಹೋದೆ. ಆ ಬೆಂಗಳೂರಿನಲ್ಲಿ ಸಿಗುವ ಆ ಶಿಕ್ಷಣ ಸೌಲಭ್ಯಗಳು ಇವತ್ತು ನನ್ನ ಊರಲ್ಲಿ ಯಾಕೆ ಸಿಗಬಾರದು, ಇವತ್ತು ನನ್ನ ಅಣ್ಣ ತಮ್ಮಂದರ ಮಕ್ಕಳಿಗೆ ಆ ಸೌಲಭ್ಯ ಯಾಕೆ ಕೊಡಬಾರದು ಅನ್ನೋದೊಂದೇ ಉದ್ದೇಶದಿಂದ ಸತತವಾಗಿ ನಿರಂತರವಾಗಿ ಇವತ್ತು ಸರ್ಕಾರ ಲೆವೆಲಲ್ಲಿ ಬಹಳಷ್ಟು ಕಷ್ಟಗಳಿದ್ರು ಕೂಡ ಯಾವುದೇ ಕಾರಣಕ್ಕೆ ಶಿಕ್ಷಣಕ್ಕೆ ಆ ಇಂಪ್ಯಾಕ್ಟ್ ಬರಲಾರದ ರೀತಿಯಿಂದ ಇಲ್ಲಿವರೆಗೂ ಕೂಡ ನಾನು ನೋಡ್ಕೊಂತ ಬರ್ತಾ ಇದ್ದೀನಿ. ಈ ಹಿಂದೆ ಕೂಡ ನಾನು ಹೇಳಿದಾಗೆ ನಮ್ಮ ಈ ಶೈಕ್ಷಣಿಕ ನಮ್ಮ ಜೀವನದಲ್ಲಿ ಈ ಶೈಕ್ಷಣಿಕ ಜೀವನದಲ್ಲಿ ನಾನು ಹೇಳಿದಾಗೆ 3 ಸ್ಟೇಜ್ ಏನಿರುತ್ತೆ, ಅದರಲ್ಲಿ ತಾವು ಬಂದಿರೋದೀಗ ಕೊನೆ ಸ್ಟೇಜಲ್ಲಿ. SLC ಅಲ್ಲಿ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಆದರೂ ಪರವಾಗಿಲ್ಲ, PUC ಅಲ್ಲಿ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು ಅಂತೇಳಿ ಒಂದು ಅವಕಾಶ ನಮಗಿರುತ್ತೆ. PUC ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಬಂದರೂ ಕೂಡ ಡಿಗ್ರಿಯಲ್ಲಿ ಏನೋ ಒಂದು ಮಾಡೋಣ ಅಂತೇಳಿ ಅವಕಾಶ ಇರುತ್ತೆ. ಆದರೆ ಈಗ ತಾವು ಇರುವ ಈ ಸ್ಟೇಜು ಮುಂದಿನ ತಮ್ಮ ಜೀವನವನ್ನು ರೂಪಿಸುವ ಸ್ಟೇಜು. ಏನು ಡಿಗ್ರಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅಥವಾ ಈ ವೃತ್ತಿಪರ ಈ ಪದವಿಯ ಏನ್ ಸ್ಟೇಜ್ ಇದೆ ಇದರಲ್ಲಿ ತಾವೇನಾದ್ರು ನೆಗ್ಲೆಕ್ಟ್ ಮಾಡಿಬಿಟ್ರೆ ಮುಂದೆ ನಿಮ್ಮ ರೆಸ್ಟ್ ಆಫ್ ದ ಲೈಫ್ ತುಂಬಾ ಡಿಫಿಕಲ್ಟ್ ಇದೆ. ಈ ತಮ್ಮ ಡಿಗ್ರಿಯಲ್ಲೇ ಇರುತ್ತೆ. ಬಿಸಿ ಆಯ್ತು ನೋಡಿ, ಈಗ ದಿನದಿಂದ ದಿನ ಈ ಜಗತ್ತು ಮಾಡರ್ನೈಸೇಷನ್ ಕಡೆ ಹೋಗ್ತಾ ಇದೆ. ಮಾಡರ್ನೈಸೇಷನ್ IT ಯಲ್ಲಿ ಕ್ರಾಂತಿಕಾರಿ ಮೆರವಣಿಗೆ ಆಗ್ತಾ ಇದ್ದಾವೆ. ಈ ಹಿಂದೆ ನಮ್ಮ ಟೀಚರ್ಗಳು ಬೋರ್ಡ್ ಮೇಲೆ ಬರೆದು ತೋರಿಸ್ತಾ ಇದ್ರು, ಒಂದು ಕಾರು ಹೇಗಿರುತ್ತೆ, ಆ ಕಾರ್ ಹೇಗೆ ನಡೀತೈತಿ, ಅದ್ರ ಒಳಗಡೆ ಯಾವ ರೀತಿ ಇಂಜಿನ್ ಇರುತ್ತೆ, ಯಾವ ರೀತಿ ಡೀಸೆಲ್ ಬರುತ್ತೆ, ಯಾವ ರೀತಿ ಇಗ್ನೈಟ್ ಆಗುತ್ತೆ, ಯಾವ ರೀತಿ ಪಿಸ್ಟನ್ ಮೂವ್ಮೆಂಟ್ ಆಗುತ್ತೆ ಅಂತೇಳಿ ಬೋರ್ಡ್ ಅಲ್ಲಿ ಚಿತ್ರ ಬರೀತಿದ್ರು. ಹೊರಗಡೆ ಹೋಗಿದ್ದಾರೆ. ಅವರೆಲ್ಲ ಆಸೆಗಳು ನೆರವೇರೋಕೆ ನಮ್ಮ ತಂದೆಯವರು ಒಂದು ಜಾಗ ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ, ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಮಗೆ. ಸೊ ಈ ತರ ನಾವು ನಮ್ಮ ಮಕ್ಕಳನ್ನ ನೋಡಿದಾಗ ಹಡಗ್ಲಿಲ್ಲ, ಯಾಕಂದ್ರೆ ನಾವು ಸರ್ಕಾರಿ ಕಾಲೇಜಲ್ಲೇ ಸರ್ಕಾರಿ ಸ್ಕೂಲಲ್ಲೇ ಓದಿರೋದು. ಬೆಂಗಳೂರಿಗೆ ಹೋದ್ಮೇಲೆ ಅಫ್ಕೋರ್ಸ್ ನಾನು ರವೀಣ ಮಾತ್ರ ಪ್ರೈವೇಟ್ ಕಾಲೇಜಲ್ಲಿ ಓದಿರೋದು. ನಾನು ರವೀಣ ಯಾಕಂದ್ರೆ ನಾವು ಸೈನ್ಸ್ ತಗೊಂಡ್ವಿ, ಹಾಗಾಗಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಓದ್ವಿ. ಆದ್ರೆ ಲತಕ್ಕ ಮತ್ತು ವೀಣಾ ತಮ್ಮ ಥ್ರೂಔಟ್ ಅವ್ರ ಎಜುಕೇಶನ್ನ ಸರ್ಕಾರಿ ಕಾಲೇಜ್ಗಳಲ್ಲೇ ಓದಿದ್ದು. ವೀಣಾ ಕೂಡ ಅವಳು MA PhD ಮಾಡೋವರೆಗೂ ಸರ್ಕಾರಿ ಕಾಲೇಜಲ್ಲೇ ಓದಿದ್ದು. ನಮ್ಮ ತಂದೆಯವರು ನಮ್ಮ ಮನೆಯಲ್ಲಿ ಸರ್ಕಾರಿ ಕಾರ್ ಇದ್ರು ಕೂಡ ನಮ್ಮನ್ನ BMTC ಬಸ್ಸಲ್ಲೇ ಓಡಾಡಕ್ಕೆ ಹೇಳಿದ್ರು. ನಾವು BMTC ಬಸ್ಸಲ್ಲೇ ಓಡಾಡಿದ್ವಿ, ನಡ್ಕೊಂಡೇ ಓಡಾಡಿದ್ವಿ. ಅಂದ್ರೆ ನಮಗೆ ಸರ್ಕಾರಿ ಕಾಲೇಜು ಮಹತ್ವ ಗೊತ್ತಿದೆ. ನಾವು ಈ ಬೆಂಗಳೂರಿಗೆ ಹೋದಾಗ ಹೇಳ್ತಾ ಇದೀವಿ, ನಾವು ಸರ್ಕಾರಿ ಕಾಲೇಜಲ್ಲಿ ಓದಿರೋಂಥ ಮಕ್ಕಳಾಗ್ಲಿ ನಮಗಿರೋಷ್ಟು ಜನರಲ್ ನಾಲೆಡ್ಜ್ ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ನಾವು ಬೆಂಗಳೂರಲ್ಲಿ ನೋಡಿದಾಗ ಅನ್ಕೊಂತಿದ್ವಿ ನಮಗಿರೋಂಥ ಸಾಮಾನ್ಯ ಜ್ಞಾನ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿರೋ ಮಕ್ಳಿಗಿರಲ್ಲ. ನಾವಿಲ್ಲೆಲ್ಲ ಕಲ್ತು ಹೋಗಿದ್ವಿ. ನಾವೆಷ್ಟು ಬ್ಲೆಸ್ಡ್ ಅಂದ್ರೆ ನಾವು ಟೀನೇಜ್ವರೆಗೂ ನಾವು ಹಡಗ್ಲಲ್ಲಿದ್ವಿ, SSLC ಹೋಗೋವರೆಗೂ ಹಡಗ್ಲಲ್ಲಿದ್ವಿ, ಕಾಲೇಜು ನಾವು ಬೆಂಗಳೂರಲ್ಲಿ ಕಲ್ತ್ವಿ. ಹಾಗಾಗಿ ನಮಗೆ ಎರಡೂ ಮಿಕ್ಸ್ಡ್ ಕಲ್ಚರ್ ನಮಗೆ ಬಂದಿದೆ. ನಾವು ಹಡಗ್ಲಲ್ಲಿ ಓದಿರೋದು ತುಂಬ ನಮಗೆ ಖುಷಿ ಆಗಿದೆ. ನಾವು ಹಡಗ್ಲಿಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ನಾನು ಮಕ್ಕಳಿಗೆ ಒಂದೇ ಹೇಳೋದು, ನಿಮ್ಮ ಆಸೆಗಳು ಕನಸುಗಳನ್ನ, ನಿಮ್ಮ ತಂದೆ ತಾಯಿಯವರ ಆಸೆಗಳು ಕನಸುಗಳನ್ನ ನೀವು ಅದನ್ನ ಈಡೇರಿಸಬೇಕು. ಈಗಿನ ಜಯಮಾನದಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಥವಾ ನಿಮಗೆ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ಸ್ ಇದೆ. ಈಗ ನೋಡಿ, ಡೈಲಿ ನೀವು ಫೇಸ್ಬುಕ್ ಓಪನ್ ಮಾಡಿ ನಮ್ಮ DC ಅವರು ಅಂದರೆ ನಮ್ಮ ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸತತವಾಗಿ ನಮಗೆ ಮೆಸೇಜ್ಗಳು, ಎಸ್ಪೆಷಲಿ ಹುಡುಗಿಯರಿಗೆ ಮೆಸೇಜ್ ಬರ್ತಾನೆ ಇದೆ, ರೀಲ್ಸ್ ಮಾಡಬೇಡಿ ಅಂತ ಹೇಳಿ.
ರೀಲ್ಸ್ ಇಂದ ಎಷ್ಟೋ ಹುಡುಗಿಯರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ತುಂಬಾ ಜನ ಸಿಕ್ಕಾಕೋತಾ ಇದ್ದಾರೆ, ಅದರಿಂದ ಸೂಸೈಡ್ಗಳು ಜಾಸ್ತಿ ಆಗ್ತಾ ಇದೆ. ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಹುಡುಗಿಯರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ದಯವಿಟ್ಟು ನೀವು, ಎಸ್ಪೆಷಲಿ ನಾನು ಹುಡುಗಿಯರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದು, ಸೆಲ್ಫಿ ತಗೊಳ್ಳೋದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ರೀಲ್ಸ್ ಮಾಡುವಾಗ ನೀವು ಜಾಗೃತರಾಗಿರ್ರಿ. ಯಾವುದೇ ಕಾಲ್ಸ್ ಬಂದಾಗ ಅಥವಾ ಏನಾದರೂ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನೀವು ಅದಕ್ಕೆ ಬಲಿ ಆಗಬೇಡಿ ಅಂತ ನಾನು ಹೇಳ್ತೀನಿ.